ಓಂ ಸಾಯಿರಾಮ್. ಮಗು, ನೀನು ಪರೀಕ್ಷೆಗೆ ಹೋಗುತ್ತಿರುವುದು ಕೇವಲ ಅಂಕಗಳಿಗಾಗಿ ಅಲ್ಲ ಕಂದ. ನಿನ್ನ ಕನಸುಗಳತ್ತ ಒಂದು ಹೆಜ್ಜೆ ಇಡುತ್ತಿದ್ದೀಯ. ನಂಬಿಕೆ ಇಡು, ಭಯಪಡಬೇಡ. ನಿನ್ನೊಳಗೆ ಇರುವ ಜ್ಞಾನ, ಪರಿಶ್ರಮ ಮತ್ತು ನನ್ನ ಕೃಪೆ, ದೇವರು ನಿನ್ನ ಜೊತೆಗಿದ್ದಾನೆ ಎನ್ನುವುದನ್ನು ನಿನಗೆ ಅನುಭವದ ಮೂಲಕ ನಿನಗೆ ಅನುಭವವಾಗುತ್ತದೆ ಕಂದ. ಒಂದು ಕ್ಷಣ ಕಣ್ಣು ಮುಚ್ಚಿ ನಿನ್ನ ಹೃದಯದ ಧ್ವನಿಯನ್ನು ಆಲಿಸು. ಅದು ನಿನಗೆ ಹೇಳುತ್ತದೆ, ನೀನು ಮಾಡಬಲ್ಲೆ, ನೀನು ಸಾಕ್ಷಾತ್ ಶಕ್ತಿಯ ಸ್ವರೂಪ, ನಿನ್ನ ಪ್ರಯತ್ನ ವ್ಯರ್ಥವಾಗುವುದಿಲ್ಲ ಎಂದು. ಮಗು, ಮನಸ್ಸು ಶಾಂತವಾಗಿದ್ದರೆ ನೆನಪುಗಳು ಸ್ಪಷ್ಟವಾಗುತ್ತವೆ. ಆದ್ದರಿಂದ ಆತಂಕ ಬಿಡು, ವಿಶ್ವಾಸವನ್ನು ಹಿಡಿದು ಪರೀಕ್ಷೆಯಲ್ಲಿ ಮುಂದುವರೆ. ಭಯಪಡಬೇಡ. ಪರೀಕ್ಷೆ ಜೀವನದ ಅಂತಿಮ ತೀರ್ಪಲ್ಲ. ಇದು ನಿನ್ನ ಧೈರ್ಯ, ಸಹನೆ, ನಂಬಿಕೆಯನ್ನು ಅರಿಯುವ ಒಂದು ಅವಕಾಶವಾಗಿರುತ್ತದೆ. ನೀನು ಕೇವಲ ಪುಸ್ತಕ ಓದಲು ಹುಟ್ಟಿಲ್ಲ, ಈ ಲೋಕಕ್ಕೆ ಒಂದು ಬೆಳಕಾಗಲು ಹುಟ್ಟಿದ್ದೀಯ ಕಂದ. ನಿನ್ನೊಳಗೆ ಇನ್ನೂ ಅರಿಯದ ಶಕ್ತಿ ಇದೆ. ನಾನು ಸಮಯಕ್ಕೆ ಅನುಗುಣವಾಗಿ ಆ ಅರಿಯುವ ಶಕ್ತಿಯನ್ನು ಹೆಚ್ಚಿಸುತ್ತೇನೆ. ಭಯ ಅದನ್ನು ಕೆಲವು ಬಾರಿ ಮುಚ್ಚಿರಬಹುದು. ನೀನು ಬರೆಯುವ ಪ್ರತಿಯೊಂದು ಉತ್ತರದಲ್ಲೂ ನಿನ್ನ ಪರಿಶ್ರಮದ ಶಕ್ತಿ ಇರಲಿ ಕಂದ. ನಿನ್ನ ಕೈ ಹಿಡಿದಿರುವ ಲೇಖನಿಯಲ್ಲಿ ಆತ್ಮವಿಶ್ವಾಸ ಇರಲಿ. ನಿನ್ನ ಮನಸ್ಸಿನಲ್ಲಿ ಗೊಂದಲವಲ್ಲ, ಸ್ಪಷ್ಟತೆ ಇರಲಿ. ಆದರೆ ನಿನ್ನ ಆತ್ಮದೊಳಗಿನ ಜ್ಯೋತಿ ಎಂದಿಗೂ ಆರುವುದಿಲ್ಲ, ಏಕೆಂದರೆ ಆ ಜ್ಯೋತಿ ನಾನೇ ಆಗಿದ್ದೇನೆ ಕಂದ. ಒಮ್ಮೆ ನಿನ್ನ ಮೇಲೆ ನಂಬಿಕೆ ಇಟ್ಟು ನಡೆದು ನೋಡು, ಲೋಕವೇ ನಿನ್ನ ದಾರಿಗೆ ಜಾಗ ಕೊಡುತ್ತದೆ. ಪರೀಕ್ಷೆಯಲ್ಲಿ ಗೆಲ್ಲುವುದು ಮಾತ್ರ ಸಾಧನೆಯಲ್ಲ, ಜೀವನದಲ್ಲಿ ಕುಗ್ಗದೆ ನಿಂತುಕೊಳ್ಳುವುದೂ ಕೂಡ ದೊಡ್ಡ ಗೆಲುವಾಗಿರುತ್ತದೆ. ಹಾಗಾಗಿ ಧೈರ್ಯವಾಗಿರು. ನೀನು ಇಂದು ಓದುತ್ತಿರುವ ಪ್ರತಿಯೊಂದು ಪಾಠವು ನಿನ್ನ ಭವಿಷ್ಯದ ಅರಮನೆ ಕಟ್ಟುತ್ತಿರುವ ಒಂದು ಕಲ್ಲಾಗಿದೆ ಎಂಬುದನ್ನು ಮರೆಯಬೇಡ ಕಂದ. ನಿನ್ನ ಕನಸು ಸಣ್ಣದಲ್ಲ. ಒಂದು ದಿನ ನಿನ್ನ ಸಾಧನೆ ನೋಡಿ ಇನ್ನೊಬ್ಬ ಮಗು ಧೈರ್ಯ ಪಡಬೇಕು. ನಿನ್ನ ಬದುಕು ನೋಡಿ ಈ ಸಮಾಜ ಪ್ರೇರಣೆ ಪಡೆಯಬೇಕು. ತನ್ನ ಶಕ್ತಿಯನ್ನು ಅರಿತವನೇ ನಿಜವಾದ ವಿಜಯ ಕಂದ. ಆದ್ದರಿಂದ ಎದ್ದು ನಿಲ್ಲು ಮಗನೇ. ಭಯದ ಮುಂದೆ ಅಲ್ಲ, ನಿನ್ನ ಕನಸಿನ ಮುಂದೆ ಮಣಿದು ಶ್ರಮಿಸು. ನೀನು ಸೋಲುವುದಿಲ್ಲ, ನೀನು ಇನ್ನೂ ಗೆಲ್ಲುವ ದಾರಿಯಲ್ಲಿ ನಡೆಯುತ್ತಿದ್ದೀಯಾ ಎನ್ನುವ ನಂಬಿಕೆಯಿಂದ ಮುಂದೆ ಸಾಗು. ಮಗು, ನಿನ್ನ ಕಣ್ಣುಗಳಲ್ಲಿ ಕಾಣುವ ಕನಸು ವ್ಯರ್ಥವಾಗುವುದಿಲ್ಲ. ಅದು ದೇವರು ನಿನ್ನೊಳಗೆ ಇಟ್ಟಿರುವ ಒಂದು ಕರೆಯಾಗಿದೆ. ನೀನು ಯಾರನ್ನಾದರೂ ಸೋಲಿಸಲು, ಮೀರಿಸಲು ಓದಬೇಡ. ನಿನ್ನೊಳಗಿನ ಶ್ರೇಷ್ಠತೆಯನ್ನು ಹೆಚ್ಚಿಸಲು ಓದು ಕಂದ. ಲೋಕ ನಿನ್ನನ್ನು ಕೆಲವೊಮ್ಮೆ ಅರ್ಥ ಮಾಡಿಕೊಳ್ಳದೆ ಇರಬಹುದು, ಆದರೆ ನೀನು ನಿನ್ನನ್ನು ನಂಬುವುದನ್ನು ಮಾತ್ರ ಬಿಡಬೇಡ. ಒಂದು ದಿನ ನೀನು ಸಾಧಿಸುವೆ. ನಿನ್ನ ಹೆಸರು ಕೇವಲ ಅಂಕಪಟ್ಟಿಯಲ್ಲಿ ಮಾತ್ರ ಅಲ್ಲ, ಜನರ ಹೃದಯದಲ್ಲೂ ಬರೆಯಲ್ಪಡುತ್ತದೆ. ನಿನ್ನ ಮಾತುಗಳಿಂದ ಜನರಿಗೆ ಆಶೆ ಬರಬೇಕು. ನಿನ್ನ ಸಾಧನೆ ನೋಡಿ ಇನ್ನೊಬ್ಬರು ನಾನು ಮಾಡಬಲ್ಲೆ ಎಂದು ಎದ್ದು ನಿಲ್ಲಬೇಕು. ಜೀವನದಲ್ಲಿ ದೊಡ್ಡವನಾಗುವುದು ಹಣದಿಂದಲ್ಲ, ಇನ್ನೊಬ್ಬರ ಬದುಕಿಗೆ ಬೆಳಕಾಗುವುದರಿಂದ ಕಂದ. ಮಗು, ಅದನ್ನೇ ನಾನು ಗುರುತಿಸುತ್ತೇನೆ. ಅವರ ಜೊತೆಗೆ ನಾನು ಸದಾ ಇರುತ್ತೇನೆ. ಅವರನ್ನು ಬೀಳದಂತೆ, ಖಿನ್ನತೆಗೆ ಜಾರದಂತೆ ಬದುಕಿನುದ್ದಕ್ಕೂ ನಾನು ಮಾರ್ಗದರ್ಶನ ಮಾಡುತ್ತಾ ಅವರನ್ನು ಕರುಣೆಯಿಂದ, ದಯೆಯಿಂದ, ಪ್ರೇಮದಿಂದ ಸಲಹುತ್ತೇನೆ. ಇದು ನನ್ನ ಆಶೀರ್ವಾದವಾಗಿದೆ ಕಂದ. ಆದ್ದರಿಂದ ಮಗುವೆ, ಭಯವನ್ನು ಬಿಡು. ನಿನ್ನ ಹೃದಯದ ಧ್ವನಿಯನ್ನು ಕೇಳು. ಪ್ರೀತಿಯಿಂದ ಕಲಿತು ಧೈರ್ಯದಿಂದ ನಡೆದು ವಿಶ್ವಾಸದಿಂದ ಕನಸು ಕಾಣು ಕಂದ. ನಿನ್ನ ದಾರಿ ಬೆಳಕಿನಿಂದ ತುಂಬಿರಲಿ. ನಿನ್ನ ಮನಸ್ಸು ಯಾವತ್ತೂ ಕುಗ್ಗದಿರಲಿ. ನಿನ್ನ ಪರಿಶ್ರಮ ಜಗತ್ತಿಗೆ ಮಾದರಿಯಾಗಲಿ. ನೀನು ಕೇವಲ ಗೆಲ್ಲಬೇಡ, ಈ ಜಗತ್ತಿಗೆ ಒಂದು ಹೊಸ ಪ್ರೇರಣೆಯಾಗು. ಮಗುವಿನ ಏಳಿಗೆಗಾಗಿ ತಾಯಿಯಾಗಿ, ತಂದೆಯಾಗಿ ನೀನು ಅದೃಶ್ಯವಾಗಿ ಸ್ಪರ್ಶಿಸಿರುವೆ ಕಂದ. ಮಗು, ಓದುತ್ತಿರುವ ಪ್ರತಿಯೊಂದು ರಾತ್ರಿ, ಅವನು ಮಾಡಿರುವ ಪ್ರತಿಯೊಂದು ಪ್ರಯತ್ನ, ನೀನು ಮೌನವಾಗಿ ಸುರಿಸಿದ ಪ್ರತಿಯೊಂದು ಕಣ್ಣೀರು ನನ್ನ ಕಣ್ಣಿಗೆ ಕಾಣುತ್ತಿದೆ. ನೀನು ಕೇವಲ ಮಗುವನ್ನು ಓದಿಸಿಲ್ಲ, ಒಂದು ಕನಸನ್ನು ಬೆಳೆಸಿದ್ದೀಯ. ನಿನ್ನ ಆಸೆ, ನಿನ್ನ ತ್ಯಾಗ, ನಿನ್ನ ಪ್ರಾರ್ಥನೆ ಇವೆಲ್ಲವೂ ಆ ಮಗುವಿನ ಯಶಸ್ಸಿನ ಬೇರುಗಳಾಗಿವೆ. ಭಯಪಡಬೇಡ. ನಿನ್ನ ಮಗು ಒಬ್ಬನೇ ಅಲ್ಲ, ನಾನು ಅವನ ಜೊತೆ ಇದ್ದೇನೆ. ಅವನು ಪರೀಕ್ಷೆಯ ಕೊಠಡಿಗೆ ಹೋಗುವಾಗ ನಿನ್ನ ಪ್ರಾರ್ಥನೆ ಕೂಡ ಅವನ ನೆರಳಾಗಿ ನಿಂತಿರುತ್ತದೆ. ನಿನ್ನ ಆಶೀರ್ವಾದ ಅವನ ಧೈರ್ಯವಾಗಿರುತ್ತದೆ. ಕೆಲವೊಮ್ಮೆ ಮಕ್ಕಳು ಕುಗ್ಗಬಹುದು ಕಂದ. ಕೆಲವೊಮ್ಮೆ ಮಕ್ಕಳು ಸ್ವಲ್ಪ ಭಯಪಡಬಹುದು. ಆ ಸಮಯದಲ್ಲಿ ನಿನ್ನ ಮಗುವಿಗೆ ಒಂದು ಮಾತು ಹೇಳು. ನೀನು ಪ್ರಯತ್ನ ಮಾಡುತ್ತಿದ್ದೀಯ ಮಗನೇ, ಅದೇ ನಮ್ಮ ಗೆಲುವು. ಒಂದು ಮಗು ಸಾಧನೆ ಮಾಡುವುದು ಅವನೊಬ್ಬನ ಪ್ರಯತ್ನದಿಂದ ಮಾತ್ರ ಅಲ್ಲ, ಅವನ ಹಿಂದೆ ನಿಂತಿರುವ ತಂದೆಯ ಶ್ರಮ, ತಾಯಿಯ ಪ್ರಾರ್ಥನೆ, ಅವರ ನಿದ್ರೆ ಇಲ್ಲದ ರಾತ್ರಿಗಳು ಕೂಡ ಆ ಸಾಧನೆಯ ಭಾಗವೇ ಆಗಿರುತ್ತವೆ. ಆದ್ದರಿಂದ ಮಗು, ನಿನ್ನ ತಂದೆ ತಾಯಿಯ ಕನಸನ್ನು ಗೌರವಿಸು. ಅವರು ನಿನಗಾಗಿ ಮಾಡಿದ ತ್ಯಾಗವನ್ನು ಮರೆಯಬೇಡ. ನಿನ್ನ ಮಗುವಿನ ಜೀವನದಲ್ಲಿ ಬೆಳಕು ತುಂಬುತ್ತದೆ. ಅವನ ಮನಸ್ಸಿನಿಂದ ಭಯ ದೂರವಾಗುತ್ತದೆ.
ಅವನ ಪರಿಶ್ರಮಕ್ಕೆ ಒಳ್ಳೆಯ ಫಲ ಸಿಗುತ್ತದೆ. ಅವನು ಕೇವಲ ಪರೀಕ್ಷೆಯಲ್ಲಿ ಮಾತ್ರವಲ್ಲ, ಜೀವನದಲ್ಲೂ ಒಳ್ಳೆಯ ಮನುಷ್ಯನಾಗಿ ಬೆಳೆಯುತ್ತಾನೆ. ನಿನ್ನ ಮನೆಯ ಹಾಗೆ ನಿನ್ನ ಪೂರ್ವಜರ ಕನಸುಗಳಿಗೆ ನನ್ನ ಆಶೀರ್ವಾದ ಸದಾ ಜೊತೆಗಿರುತ್ತದೆ. ಮಗುವೇ ಕೇಳು, ನೀನು ಬರೆಯುತ್ತಿರುವುದು ಕೇವಲ ಪ್ರಶ್ನೆ ಪತ್ರಿಕೆಗಳಿಗೆ ಉತ್ತರವಲ್ಲ. ನೀನು ನಿನ್ನ ಧೈರ್ಯ, ಸಹನೆ, ನಂಬಿಕೆ ಮತ್ತು ಕನಸುಗಳನ್ನು ಪರೀಕ್ಷಿಸುವ ಜೀವನದ ಹಾದಿಯಲ್ಲಿದ್ದೀಯಾ. ಈ ಕ್ಷಣದಲ್ಲಿ ನೀನು ಒಬ್ಬನೇ ಇಲ್ಲ. ನಿನ್ನ ಪರಿಶ್ರಮದ ಜೊತೆ ದೇವರ ಕೃಪೆ, ನನ್ನ ಮಾರ್ಗದರ್ಶನ, ನನ್ನ ದಯೆ, ಕರುಣೆ, ಪ್ರೇಮವೂ ತುಂಬಿದೆ. ಹಾಗೆ ನಿನ್ನ ತಂದೆ, ತಾಯಿ, ಪೂರ್ವಜರ ಆಶೀರ್ವಾದವೂ ಕೂಡ ಇದೆ ಕಂದ. ನನ್ನ ಶಾಂತವಾಗಿಡು ಕಂದ. ಜ್ಞಾನ ತನ್ನಂತೆಯೇ ಅರಳುತ್ತದೆ. ನಿನ್ನ ಮನಸ್ಸನ್ನು ಪ್ರೀತಿಯಿಂದ ನೋಡಿಕೊ. ನೀನು ಕೇವಲ ಉದ್ಯೋಗಕ್ಕಾಗಿ ಓದುತ್ತಿಲ್ಲ. ಒಂದು ದಿನ ನಿನ್ನ ಸಾಧನೆ ನೋಡಿ ನಿನ್ನ ತಂದೆ ತಾಯಿ ಹೆಮ್ಮೆ ಪಡುವಂತೆ ಮಾಡಲು ಓದುತ್ತಿದ್ದೀಯ. ನಿನ್ನ ಕನಸು ಸಣ್ಣದಲ್ಲ, ಅದು ನಿನ್ನೊಳಗಿನ ಬೆಳಕು. ಇತರರನ್ನು ಗೆಲ್ಲಲು ಪ್ರಯತ್ನಿಸುವುದಕ್ಕಿಂತ ನಿನ್ನೊಳಗಿನ ಭಯವನ್ನು ಗೆಲ್ಲು. ಕೆಲವೊಮ್ಮೆ ಫಲ ತಡವಾಗುತ್ತಿರಬಹುದು ಎಂದು ನಿನಗೆ ಅನ್ನಿಸಬಹುದು, ಆದರೆ ನಿನ್ನ ಪರಿಶ್ರಮ ಎಂದಿಗೂ ವ್ಯರ್ಥವಾಗಲು ನಿನ್ನ ಸಾಯಿ ಬಿಡುವುದಿಲ್ಲ ಕಂದ. ನೀನು ಓದುವ ಪ್ರತಿಯೊಂದು ರಾತ್ರಿ, ನೀನು ತ್ಯಾಗ ಮಾಡುತ್ತಿರುವ ಪ್ರತಿಯೊಂದು ಸುಖ, ಸಂತೋಷ, ನೀನು ಮಾಡುತ್ತಿರುವ ಪ್ರತಿಯೊಂದು ಪ್ರಾರ್ಥನೆ, ಇವೆಲ್ಲವೂ ನಿನ್ನ ಭವಿಷ್ಯದ ಅರಮನೆ ಕಟ್ಟುತ್ತಿವೆ. ಮಗುವೆ, ನಿನ್ನ ಜೀವನ ಕೇವಲ ನಿನ್ನದೇ ಅಲ್ಲ. ಒಂದು ದಿನ ನಿನ್ನ ಮಾತುಗಳು ಇನ್ನೊಬ್ಬರಿಗೆ ಧೈರ್ಯವಾಗುತ್ತವೆ. ನಿನ್ನ ಸಾಧನೆ ಇನ್ನೊಬ್ಬರ ಕನಸಿನ ಬೆಳಕಾಗುತ್ತದೆ. ಆದ್ದರಿಂದ ಧೈರ್ಯವಾಗಿ ಮುಂದೆ ನಡಿ, ಕುಗ್ಗಬೇಡ. ನೀನು ಈಗಲೇ ಗೆಲುವಿನ ದಾರಿಯಲ್ಲಿ ಇದ್ದೀಯ. ನಾನು ನಿನ್ನ ಮನಸ್ಸನ್ನು ಕಾಪಾಡುತ್ತೇನೆ, ನಿನ್ನ ದಾರಿಯನ್ನು ಬೆಳಗುತ್ತೇನೆ. ನಿನ್ನ ಪ್ರಾರ್ಥನೆಗಳಿಗೆ ಉತ್ತರ ನಾನು ಕೊಡುತ್ತೇನೆ. ನಿನ್ನ ಪರಿಶ್ರಮಕ್ಕೆ ಯಶಸ್ಸು ಖಂಡಿತ ನೀಡುತ್ತೇನೆ. ನೀನು ಕೇವಲ ಪರೀಕ್ಷೆಯನ್ನು ಎದುರಿಸುತ್ತಿಲ್ಲ, ಗೆಲ್ಲುತ್ತಿಲ್ಲ. ಜೀವನವನ್ನೇ ಸುಂದರವಾಗಿ ಗೆಲ್ಲುವ ಹಂತದಲ್ಲಿದ್ದೀಯ. ಮರೆಯಬೇಡ, ನಂಬಿಕೆ ಇಡು. ಮಗುವೆ, ದೇವರು ನಿನ್ನ ಜೊತೆ ಇದ್ದಾನೆ. ನೀನು ಸಾಧಿಸುವ ದಿನ ದೂರದಲ್ಲಿಲ್ಲ. ಮಗು, ನನಗೆ ತಿಳಿದಿದೆ ಕಂದ, ನೀನು ಇಂದು ಈ ಹಂತಕ್ಕೆ ಬಂದಿರುವುದು ಸುಲಭದಿಂದಲ್ಲ. ನಿನ್ನ ನಿದ್ರೆಯನ್ನು ತ್ಯಾಗ ಮಾಡಿದ್ದೀಯ. ನಿನ್ನ ಆಟ, ಆರಾಮ, ಅನೇಕ ಸಂತೋಷಗಳನ್ನು ಬಿಟ್ಟು ಒಂದು ಕನಸಿಗಾಗಿ ಶ್ರಮ ಪಟ್ಟಿದ್ದೀಯ. ಮಗು, ಆ ಪರಿಶ್ರಮ ವ್ಯರ್ಥವಾಗಲು ಈ ಸಾಯಿ ಬಿಡುತ್ತಾರೆಯೇ? ಇಲ್ಲ ಮಗು, ಭಯಪಡಬೇಡ. ಪರೀಕ್ಷೆ ಒಂದು ಯುದ್ಧವಲ್ಲ, ನಿನ್ನೊಳಗಿನ ಧೈರ್ಯವನ್ನು ಅರಿಯುವ ಒಂದು ಸುಂದರ ಕ್ಷಣವಾಗಿರುತ್ತದೆ ಕಂದ. ಮಗು, ಶಾಂತ ಮನಸ್ಸೇ ದೊಡ್ಡ ಶಕ್ತಿ. ಆದ್ದರಿಂದ ಪರೀಕ್ಷೆಯ ಕೊಠಡಿಗೆ ಹೋಗುವ ಮೊದಲು ಒಂದು ಕ್ಷಣ ಕಣ್ಣು ಮುಚ್ಚು. ಆಳವಾಗಿ ಉಸಿರೆಳೆದುಕೊಂಡು ನಿನ್ನ ಮನಸ್ಸಿಗೆ ನೀನೇ ಹೇಳು, ನಾನು ಶಾಂತವಾಗಿದ್ದೇನೆ, ನಾನು ಸಿದ್ಧವಾಗಿದ್ದೇನೆ, ನನ್ನ ಪರಿಶ್ರಮ ನನ್ನ ಕೈ ಹಿಡಿಯುತ್ತದೆ ಎಂದು. ಕೆಲವರು ನಿನ್ನ ಫಲ ನೋಡುತ್ತಾರೆ, ಆದರೆ ನಾನು ನಿನ್ನ ಪರಿಶ್ರಮ ನೋಡುತ್ತಿದ್ದೇನೆ ಕಂದ. ನೀನು ಅಭ್ಯಾಸ ಮಾಡಿದ ಪ್ರತಿಯೊಂದು ವಿಚಾರ ನನಗೆ ತಿಳಿದಿದೆ. ನೀನು ಜಾಗರಣೆಯಲ್ಲೇ ಕಳೆದ ಪ್ರತಿಯೊಂದು ರಾತ್ರಿ, ನೀನು ಮಾಡಿದ ಪ್ರತಿಯೊಂದು ಪ್ರಾರ್ಥನೆ, ಇವೆಲ್ಲವೂ ನಿನ್ನ ಭವಿಷ್ಯ ಕಟ್ಟುತ್ತಿರುವ ಬೆಳಕಾಗಿದೆ ಕಂದ. ನಿನ್ನ ಕನಸು ಕೇವಲ ನಿನ್ನದೇ ಅಲ್ಲ, ನಿನ್ನ ತಂದೆ ತಾಯಿ ಪ್ರಾರ್ಥನೆಯೂ ಅದರಲ್ಲಿ ಇದೆ. ನಿನ್ನ ಯಶಸ್ಸಿನಲ್ಲಿ ಅವರ ಕಣ್ಣೀರಿನ ಶ್ರಮವೂ ಇದೆ ಕಂದ. ಆದ್ದರಿಂದ ಧೈರ್ಯವಾಗಿ ಹೋಗು, ಗೊಂದಲ ಬೇಡ. ನಿನ್ನೊಳಗೆ ಜ್ಞಾನ ಇದೆ, ನಿನ್ನ ಜೊತೆ ನನ್ನ ಆಶೀರ್ವಾದವಿದೆ. ನಿನ್ನ ತಂದೆ ತಾಯಿ, ನಿನ್ನ ಪೂರ್ವಜರ ಆಶೀರ್ವಾದವೂ ಕೂಡ ಇದೆ ಕಂದ. ನಿನ್ನ ಮನಸ್ಸು ಶಾಂತವಾಗಿರಲಿ, ನಿನ್ನ ನೆನಪು ಸ್ಪಷ್ಟವಾಗಿರಲಿ, ನಿನ್ನ ಕೈಗೆ ಆತ್ಮವಿಶ್ವಾಸ ದೊರಕಲಿ, ನಿನ್ನ ಪರಿಶ್ರಮಕ್ಕೆ ಒಳ್ಳೆಯ ಫಲ ಸಿಗಲಿ. ನೀನು ಕೇವಲ ಪರೀಕ್ಷೆಯಲ್ಲಿ ಮಾತ್ರವಲ್ಲ, ಜೀವನದಲ್ಲೂ ಒಂದು ಬೆಳಕಾಗುತ್ತೀಯ. ನೀನು ಇಂದು ಬರೆಯಲು ಹೋಗುತ್ತಿರುವ ಪರೀಕ್ಷೆ ಕೇವಲ ಒಂದು ಪರೀಕ್ಷೆಯಲ್ಲ, ನಿನ್ನ ಕನಸು, ನಿನ್ನ ಪರಿಶ್ರಮ, ನಿನ್ನ ಸಹನೆಗೆ ಒಂದು ಹೊಸ ಬಾಗಿಲಾಗುತ್ತದೆ. ನಿನ್ನ ತಂದೆ ತಾಯಿಗೆ ಒಂದು ಹೊಸ ಆಶಾ ಕಿರಣವಾಗುತ್ತದೆ ಕಂದ. ಈ ದಾರಿಯಲ್ಲಿ ನೀನು ಎಷ್ಟು ತ್ಯಾಗ ಮಾಡಿದ್ದೀಯೋ ಅದು ನನಗೆ ಗೊತ್ತಿದೆ. ನಿನ್ನ ತಂದೆ ತಾಯಿಯ ಪರಿಶ್ರಮವೂ ಅದರಲ್ಲಿದೆ. ಎಷ್ಟು ರಾತ್ರಿ ನಿದ್ದೆ ಬಿಟ್ಟು ಓದಿದ್ದೀಯೋ, ಎಷ್ಟು ಬಾರಿ ಭಯಪಟ್ಟರು ಮತ್ತೆ ಎದ್ದು ನಿಂತಿದ್ದೀಯೋ, ಅದನ್ನು ನಾನು ಅರಿತಿದ್ದೇನೆ. ನಿನ್ನ ಮನದಾಳದ ಮಾತು ನನಗೆ ತಿಳಿದಿದೆ ಕಂದ. ಮಗು, ಭಯಪಡಬೇಡ. ತನ್ನೊಳಗಿನ ಶಕ್ತಿಯನ್ನು ಅರಿತವನೇ ನಿಜವಾದ ವಿಜಯಿ. ನೀನಾಗಲೇ ನಿನ್ನ ಶಕ್ತಿಯನ್ನು ಅರಿತಿದ್ದೀಯಾ. ಸಹಜವಾಗಿಯೇ ಓದಿನ ಮೇಲೆ ಆಸಕ್ತಿ, ಒಳ್ಳೆಯ ಬುದ್ಧಿ, ಒಳ್ಳೆಯ ಗುರುಗಳು, ಒಳ್ಳೆಯ ಅವಕಾಶಗಳು ಸುಲಭವಾಗಿ ಸಿಗುವುದಿಲ್ಲ. ಇದು ಕೇವಲ ಅದೃಷ್ಟವಲ್ಲ, ಇದರ ಹಿಂದೆ ಪುಣ್ಯದ ಶಕ್ತಿ ಕೂಡ ಇರುತ್ತದೆ ಕಂದ. ಒಳ್ಳೆಯ ಚಿಂತನೆ, ಒಳ್ಳೆಯ ಕರ್ಮ, ಒಳ್ಳೆಯ ಮನಸ್ಸು, ಇವು ಆತ್ಮದೊಳಗೆ ಬೆಳಕಾಗಿ ಉಳಿಯುತ್ತವೆ. ಒಬ್ಬ ಮನುಷ್ಯ ಪ್ರೀತಿಯಿಂದ ಬದುಕಿದಾಗ, ಇನ್ನೊಬ್ಬರಿಗೆ ಸಹಾಯ ಮಾಡಿದಾಗ, ಸತ್ಯದ ದಾರಿಯಲ್ಲಿ ನಡೆದಾಗ ಆ ಶುದ್ಧ ಶಕ್ತಿ ಅವನ ಆತ್ಮದಲ್ಲಿ ಪುಣ್ಯವಾಗಿ ಉಳಿಯುತ್ತದೆ. ಅಂತಹ ಶಕ್ತಿಯನ್ನು ಸಂಪಾದನೆ ಮಾಡಿಕೊಂಡು ಬಂದಿರುವೆ. ಆ ಪುಣ್ಯದ ಫಲವೇ ಕೆಲವೊಮ್ಮೆ ಈ ಜನ್ಮದಲ್ಲಿ ಒಳ್ಳೆಯ ಬುದ್ಧಿಯಾಗಿ, ಜ್ಞಾನ ಪಡೆಯುವ ಆಸಕ್ತಿಯಾಗಿ, ಒಳ್ಳೆಯ ದಾರಿಯನ್ನು ಆರಿಸುವ ಶಕ್ತಿಯಾಗಿ ವ್ಯಕ್ತವಾಗುತ್ತದೆ ಕಂದ. ಮಗು, ಹಾಗಾಗಿ ನೀನು ಓದಿನಲ್ಲಿ ಒಳ್ಳೆಯ ಆಲೋಚನೆ ಇಟ್ಟಿದ್ದೀಯ.
ಸಂಕಷ್ಟದಲ್ಲೂ ಕುಗ್ಗದೆ ಮುಂದೆ ಸಾಗುತ್ತಿದ್ದೀಯ. ಇದು ಕೇವಲ ನಿನ್ನ ಪ್ರಯತ್ನ ಮಾತ್ರವಲ್ಲ, ನಿನ್ನ ಆತ್ಮದಲ್ಲಿ ಸಂಗ್ರಹವಾದ ಪುಣ್ಯದ ಶಕ್ತಿಯೂ ಕೂಡ ಆಗಿರುತ್ತದೆ. ಹಳೆಯ ಪುಣ್ಯದ ದಾರಿ ತೆರೆದಿದೆ. ಅಂದರೆ ಕೇವಲ ಪುಣ್ಯ ಇದ್ದರೆ ಸಾಕಾಗುವುದಿಲ್ಲ. ಈ ಜನ್ಮದಲ್ಲೂ ಒಳ್ಳೆಯ ಚಿಂತನೆ, ಪರಿಶ್ರಮ, ಪ್ರಾರ್ಥನೆ, ಜ್ಞಾನ ಇವು ಬೇಕು. ಆಗಲೇ ನೀನು ಹಿಂದಿನ ಜನ್ಮದ ಪುಣ್ಯದೊಂದಿಗೆ ಈಗಿನ ಒಂದು ಒಳ್ಳೆಯ ಉದ್ದೇಶದ ಕರ್ಮವನ್ನು ಜೋಡಣೆ ಮಾಡಿದಾಗ ಖಂಡಿತ ಗೆಲುವು ನಿನ್ನದೇ ಆಗುತ್ತದೆ. ಆ ಗೆಲುವು ನಿನಗಾಗಿ ಕಾಯುತ್ತಿದೆ, ಸಿದ್ಧವಾಗಿದೆ. ಖಂಡಿತ ನಿನ್ನ ಜ್ಞಾನ ಸಮಾಜಕ್ಕೆ ಬೆಳಕಾಗುತ್ತದೆ. ನಿನ್ನ ಪರಿಶ್ರಮಕ್ಕೆ ನನ್ನ ಕೃಪೆ, ಭಗವಂತನ ಆಶೀರ್ವಾದ ಸೇರಿದೆ. ನೀನು ಕೇವಲ ಯಶಸ್ಸನ್ನು ಪಡೆಯುವುದಕ್ಕಿಂತ ನೀನು ಈ ಪರೀಕ್ಷೆಯ ಗೆಲುವಿನೊಂದಿಗೆ ಒಳ್ಳೆಯ ಮನಸ್ಸಿನ, ಮನುಷ್ಯತ್ವ, ಮಾನವೀಯತೆ, ದಯೆ, ಕರುಣೆ, ಪ್ರೇಮ ತುಂಬಿದ, ಸೇವೆಯ ಭಾವ ತುಂಬಿದ ಮನುಷ್ಯನಾಗಿ ಬದುಕುತ್ತೀಯ. ನನ್ನ ಸಂಪೂರ್ಣ ಆಶೀರ್ವಾದವಿದೆ. ಹೋಗಿ ಬಾ ಕಂದ, ಈಗಲೂ ನಾನು ನಿನ್ನ ಜೊತೆ ಇದ್ದೇನೆ, ಅಲ್ಲಿಯೂ ನಾನು ನಿನ್ನ ಜೊತೆ ಇರುತ್ತೇನೆ, ಎಂದೆಂದಿಗೂ ನಾನು ನಿನ್ನ ಜೊತೆಯಲ್ಲೇ ಇರುತ್ತೇನೆ. ಪರೀಕ್ಷೆಗೆ ಹೊರಡುವ ಮುನ್ನ ಒಮ್ಮೆ ಹೇಳು, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.